ಕರಿ ಸಾಕರ್ ಮಂದಿಗೆ ಇವತ್ತಿನ ಟೈಟಲ್ಲು ಮತ್ತು ಥಂಬ್ನೈಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳ್ಕೊತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಹೇಳಿದ್ದೆ. ಅಂದರೆ ಆಧಾರ್ ಕಾರ್ಡ್ ಇಶ್ಯೂ ಡೇಟ್ ಯಾವತ್ತಿರುತ್ತೆ, ಸೊ ಯಾವತ್ತಿಂದ ಹೇಗೆ ಅಪ್ಡೇಟ್ ಮಾಡ್ಕೊಳ್ಬೇಕು ಅಂಥೇಳಿ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗ, ಅಂದರೆ ಆಧಾರ್ ಕಾರ್ಡ್ನ ಹೇಗೆ ಅಪ್ಡೇಟ್ ಮಾಡ್ಕೊಳ್ಳೋದು ಮನೇಲಿ ಕೂತ್ಕೊಂಡು ಅಂಥೇಳಿ ಹೇಳ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕಪ್ಪ ಅಂದರೆ, ನಿಮಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕಾದ್ರೆ ಮನೇಲಿ ಕೂತ್ಕೊಂಡು ನಿಮ್ಮ ಹತ್ರ 2 ಗೌರ್ಮೆಂಟ್ ID ಪ್ರೂಫ್ ಇರಬೇಕು. ಅದು ಯಾವುದಾದ್ರೂ ಓಕೆ, ಇಲ್ಲ ಅಂದರೆ ಜನರಲ್ ಡಾಕ್ಯುಮೆಂಟ್ಸ್ ಅಂತ ನಾನು ಹೇಳ್ತೀನಿ ನೋಡಿ. ಕಾಮನ್ ಆಗಿ ಎಲ್ಲರ ಹತ್ರ ಈ ಒಂದು ಡಾಕ್ಯುಮೆಂಟ್ಸ್ ಇದ್ದೇ ಇರುತ್ತೆ. ಪ್ಯಾನ್ ಕಾರ್ಡ್, ವೋಟರ್ ಕಾರ್ಡ್, ರೇಷನ್ ಕಾರ್ಡ್. ಇದು 3ರಲ್ಲಿ 2 ಇದ್ರೂ ನಡೆಯುತ್ತೆ, ಇಲ್ಲ ಅಂದರೆ 1 ಇದ್ರೂ ನಡೆಯುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದರೆ ನೀವು ಆರಾಮಾಗಿ ಮನೇಲೆ ಕೂತ್ಕೊಂಡು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಬಹುದು. ಮತ್ತು ಈ ಒಂದು ಅಪ್ಡೇಟ್ ಮಾಡೋವಂಥ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದು ನೀವು ಮೊಬೈಲಲ್ಲಿ ಲೆಸ್ ದೆನ್ 2 MB ಇರಬೇಕು. ಸೊ ಹೇಗೆ ಅಪ್ಡೇಟ್ ಮಾಡೋದು ಅಂಥೇಳಿ ಈ ಒಂದು ಪ್ರೋಸೆಸ್ಸು ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಸಿಂಪಲ್ಲು, ನೀವು ನಿಮ್ಮ ಒಂದು ಕ್ರೋಮ್ನ ಓಪನ್ ಮಾಡಿಕೊಡ್ರಿ. ಕ್ರೋಮಲ್ಲಿ UIDAI ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿರಿ. ಸೊ ಸರ್ಚ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸಲ್ಲಿ ಫಸ್ಟ್ ಆಪ್ಷನ್ UIDAI ಏನಿದೆ ಇದ್ರ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡಿಕೊಡ್ರಿ. ನಿಮಗೆಲ್ಲ ಗೊತ್ತಿದೆ UIDAI ಏನಿದೆ. ಸೊ ಆಧಾರ್ ಅವರ ಅಫಿಷಿಯಲ್ ವೆಬ್ಸೈಟು. ಇಲ್ಲಿ ಆಧಾರ್ ಕುರಿತಂಥ ಏನೇ ಇನ್ಫಾರ್ಮೇಷನ್ನು ಇಲ್ಲಿ ನೀವು ಆರಾಮಾಗಿ ಪಡ್ಕೊಳ್ಬೋದು. ಇವಾಗ ನಾನು ಇಂಗ್ಲೀಷ್ ಲ್ಯಾಂಗ್ವೇಜ್ ಮೇಲೆ ಚೂಸ್ ಮಾಡಿದ್ದೀನಿ. ಇವಾಗ ಇಲ್ಲಿ ನೋಡ್ರಿ, ಅಪ್ಡೇಟ್ ಆಧಾರ್, ಗೆಟ್ ಆಧಾರ್, ಆಧಾರ್ ಸರ್ವಿಸ್ ಅಂತೆಲ್ಲ ಇದೆಯಲ್ಲ. ನೀವು ಇಲ್ಲಿ ಏನು ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ, ಸೊ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಕನ್ಫ್ಯೂಸ್ ಆಗಿಬಿಟ್ಟು ಅಪ್ಡೇಟ್ ಆಧಾರ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತಾರೆ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಬೇಡಿ, ಅದು ಲೆಂತ್ ಪ್ರೊಸೆಸ್ ಆಗುತ್ತೆ. ನೀವು ಡೈರೆಕ್ಟಾಗಿ ಇಲ್ಲಿ ಡೌನ್ಲೋಡ್ ಆಧಾರ್ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡಿ. ಇಲ್ಲಿ ಡೌನ್ಲೋಡ್ ಆಧಾರ್ ಇದೆಯಲ್ಲ, ಡೌನ್ಲೋಡ್ ಆಧಾರ್ ಮೇಲೆ ಸೆಲೆಕ್ಟ್ ಮಾಡಿ. ಸೊ ಡೌನ್ಲೋಡ್ ಆಧಾರ್ ಮೇಲೆ ಸೆಲೆಕ್ಟ್ ಮಾಡಿದ ತಕ್ಷಣ ಈಗ ಇನ್ನೊಂದು ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ರಿ, ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಹೇಳಿ ಇಲ್ಲಿ ಬಂದಿದೆ. ದ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ 14 ಜುಲೈ 2024ವರೆಗೂ ಈ ಒಂದು ಡಾಕ್ಯುಮೆಂಟ್ ಅಪ್ಡೇಟ್ ಮಾಡುವಂಥ ಸರ್ವಿಸ್ ಫ್ರೀ ಇದೆ. ಸೊ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ, ಇಲ್ಲಿ ವಾಟ್ ಟು ಸಬ್ಮಿಟ್, ಹೌ ಟು ಸಬ್ಮಿಟ್ ಅಂತ ಇದೆ. ಬೇಕಿದ್ದರೆ ನೀವು ಟೈಮ್ ಇದ್ದರೆ ಇದರಿಂದ ಓದ್ಕೊಳ್ಳಿ. ಸೊ ಈಗ ಡೈರೆಕ್ಟ್ ಕ್ಲಿಕ್ ಟು ಸಬ್ಮಿಟ್ ಕೊಡಿ. ಕ್ಲಿಕ್ ಟು ಸಬ್ಮಿಟ್ ಕೊಟ್ಟಿದ ತಕ್ಷಣ ಈಗ ನಿಮಗೆ ಆಧಾರ್ ನಂಬರ್ ಮತ್ತು ಕ್ಯಾಪ್ಚಾ ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಆಧಾರ್ ನಂಬರ್, ಅಂದರೆ ಯಾರ ಒಂದು ಆಧಾರ್ನ ಅಪ್ಡೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಅವರ ಆಧಾರ್ ನಂಬರ್ನ ಇಲ್ಲಿ ಹಾಕಬೇಕು. ಇವಾಗ ಇಲ್ಲಿ ನೋಡಿ, ನಾನು ಆಧಾರ್ ನಂಬರ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ, ಆಧಾರ್ ನಂಬರು ಮತ್ತು ಕ್ಯಾಪ್ಚಾ ಕರೆಕ್ಟ್ ಇದ್ದರೆ ಮಾತ್ರ OTP ಬರುತ್ತೆ. ನಂದು OTP ಬಂದಿದೆ. ಸೊ ಇವಾಗ ನಾನು OTP ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಆಗ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಕಾಣಿಸ್ತಿರಬಹುದು ಡಾಕ್ಯುಮೆಂಟ್ಗಳು ಯಾವ್ಯಾವಿದೆ ಅಂತ ಹೇಳಿ. ಸೊ ಇಲ್ಲಿ ಇಷ್ಟೊಂದು ಡಾಕ್ಯುಮೆಂಟ್ಸ್ ಇದೆ. ಸೊ ಇಂಡಿಯನ್ ಪಾಸ್ಪೋರ್ಟ್, ಕಿಸಾನ್, ಡ್ರೈವಿಂಗ್ ಲೈಸೆನ್ಸ್, ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್, ಪ್ಯಾನ್ ಎಲ್ಲ ಇದೆ. ನೀವು ಚೂಸ್ ಮಾಡಬೇಕು ಯಾವ ಒಂದು ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ. ಸೊ ಇಲ್ಲಿ ನೋಡ್ಬೋದು, ರೇಷನ್ ಕಾರ್ಡನ್ನು ನಾನು ಮತ್ತೆ ಚೂಸ್ ಮಾಡ್ತಾ ಇದ್ದೀನಿ. ಸೊ 2 ಕಡೆ ರೇಷನ್ ಕಾರ್ಡನ್ನ ನಾನು ಚೂಸ್ ಮಾಡಿದ್ದೀನಿ. ಇಲ್ಲಿ ಈ ಬಾಕ್ಸಲ್ಲಿ ರೇಷನ್ ಕಾರ್ಡ್ ಕೂಡ ಕಾಣಿಸ್ತಾ ಇದೆ. ಸೊ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಟಿಕ್ ಮಾಡಬೇಕು. ಇಷ್ಟೇ ಸಿಂಪಲ್ ಕೆಲಸ ನೀವು ಮಾಡಬೇಕಾಗಿರೋದು. ಲೆಸ್ ದೆನ್ 2 MB ಇರಬೇಕು. ಮತ್ತು ನಿಮ್ಮದು ಡಾಕ್ಯುಮೆಂಟ್ಸು ರೀಸೆಂಟಾಗಿ ಅಪ್ಲೋಡ್ ಮಾಡಿಕೊಂಡ್ರೆ ಏನಕ್ಕಂದರೆ ಅಪ್ಡೇಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಹೀಗೆ ರೈಟ್ ಮಾರ್ಕ್ ಕೊಟ್ಬಿಟ್ಟು ನೆಕ್ಸ್ಟ್ ಕೊಟ್ಬಿಟ್ಟು, ಪ್ಲೀಸ್ ಕನ್ಫರ್ಮ್ ಯುವರ್ ಡೆಮೋಗ್ರಫಿಕ್ ಡೀಟೇಲ್ಸ್ ಇನ್ ದ ಡಾಕ್ಯುಮೆಂಟ್ಸ್ ಎಕ್ಸಾಕ್ಟ್ಲಿ ಮ್ಯಾಚಸ್ ವಿತ್ ಯುವರ್ ಡೆಮೋಗ್ರಫಿಕ್ ಡೀಟೇಲ್ಸ್ ಇನ್ ಆಧಾರ್ ಅಂತಿದೆ. ಓಕೆ ಕನ್ಫರ್ಮ್ ಮೇಲೆ ಕೊಟ್ಟರೆ ಮುಗ್ದೇ ಹೋಯ್ತು ಕೆಲಸ. ಇಲ್ಲಿ ನೋಡಿ, ಅಪ್ಲೋಡ್ ಅಂತ ಇದೆಯಲ್ಲ, ಸೊ ಇಲ್ಲಿಗೆ ಬಂದಿದೆ. ನೆಕ್ಸ್ಟು ಸಬ್ಮಿಟ್ಗೆ ಬಂತು. ಇಲ್ಲಿ ಇದೇನಿದೆ, ಸೊ ಇದನ್ನು ಹೀಗೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡ್ರಿ, ಇಲ್ಲಾಂದರೆ ಸಬ್ಮಿಟ್ ಮೇಲೆ ಕೊಟ್ಬಿಡಿ. ಸೊ ಇಲ್ಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವಂಥ ಕೆಲಸ ಏನಿದೆ ಅದು ಕಂಪ್ಲೀಟಾಗಿ ಮುಗ್ದೋಯ್ತು. ಸೊ ಇಷ್ಟೇ, ತುಂಬ ಸಿಂಪಲ್ ಇದೆ, ಏನಿಲ್ಲ. ಜಸ್ಟ್ ನಿಮ್ಮ ಒಂದು UIDಗೆ ಬಂದು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಷ್ಟೆ. ಸೊ ಇಲ್ಲಿ ನೋಡಿ, ಇವಾಗ ಎಸ್ಟಿಮೇಟೆಡ್ ಟೈಮ್ ತೋರಿಸಿದೆ. ಸೊ ಇವಾಗ
100% ಸಕ್ಸಸ್ಫುಲ್ ಆಯಿತು. ಇವಾಗ ಅಕ್ನಾಲಜ್ಮೆಂಟ್ ಬೇಕಿದ್ದರೆ ಡೌನ್ಲೋಡ್ ಮಾಡಿಕೊಡ್ರಿ. ಇಲ್ಲಿ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತಿದೆ. ಸೊ ನಾನು ಅಕ್ನಾಲಜ್ಮೆಂಟ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಮುಗೀತು, ಇಷ್ಟೇ ಕೆಲಸ.